ಮಗಳು ಮರ್ಡರ್ ಕೇಸ್ನಲ್ಲಿ ಲಾಕ್ ಆಗಿರುವ ಭೈರತಿ ಬಸವರಾಜ್ ಮತ್ತಷ್ಟು ಸಂಕಷ್ಟ ಶುರುವಾಗಿದೆ. ಶಾಸಕ ಭೈರತಿ ಬಸವರಾಜ್ಗೆ 7 ದಿನಗಳ ಸಿಐಡಿ ಕಸ್ಟಡಿಗೆ ನೀಡಲಾಗಿದೆ. ಫೆಬ್ರವರಿ 21ರವರೆಗೆ ಭೈರತಿ ಬಸವರಾಜ್ ಸಿಐಡಿ ಕಸ್ಟಡಿಯಲ್ಲಿ ಇರಲಿದ್ದಾರೆ. ಕೋರಮಂಗಲದಲ್ಲಿರುವ ಜಡ್ಜ್ ಮನೆಗೆ ಇವತ್ತು ಭೈರತಿ ಬಸವರಾಜ್ ಹಾಜರುಪಡಿಸಲಾಗಿತ್ತು. ಜೊತೆಗೆ ಜಯದೇವ ವೈದ್ಯರು ನೀಡಿದ ಹೆಲ್ತ್ ವರದಿಯನ್ನ ಜಡ್ಜ್ಗೆ ಸಿಐಡಿ ಅಧಿಕಾರಿಗಳು ಸಲ್ಲಿಕೆ ಮಾಡಿದರು. ಹೀಗಾಗಿ ಜಡ್ಜ್ ಪರಿಶೀಲಿಸಿ ಭೈರತಿ ಬಸವರಾಜ್ಗೆ 7 ದಿನಗಳ ಸಿಐಡಿ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದೆ. ಇನ್ನು ಇದೇ ವಿಚಾರವಾಗಿ ರಿಯಾಕ್ಷನ್ ನೀಡಿದ ಎಸ್ಪಿಪಿ ಅಶೋಕ್ ನಾಯ್ಕ್, ತನಿಖಾಧಿಕಾರಿಗಳು ಬಂಧಿಸಿದ ನಂತರ ಮೆಡಿಕಲ್ ಟೆಸ್ಟ್ಗೆ ಹಾಜರುಪಡಿಸಲಾಗಿತ್ತು. ಟೆಸ್ಟ್ ವೇಳೆ ಹೃದಯ ಸಂಬಂಧಿ ಕಾಯಿಲೆ ಇರೋದು ಗೊತ್ತಾಗಿತ್ತು. ಸದ್ಯ ಭೈರತಿ ಅವರಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗಿತ್ತು. ಈಗ ಯಾವುದೇ ಸಮಸ್ಯೆ ಇಲ್ಲ ಅಂತ ವರದಿಯಲ್ಲಿ ಉಲ್ಲೇಖ ಆಗಿದೆ. ಇದನ್ನು ಜಡ್ಜ್ಗೂ ಕೂಡ ಸಲ್ಲಿಕೆ ಮಾಡಿದ್ದೇವೆ ಎಂದಿದ್ದಾರೆ. ಕೂಲಂಕುಷವಾಗಿ ಅವರು ಅವರ ಆರೋಗ್ಯವನ್ನು ತಪಾಸಣೆ ಮಾಡಿ ಇಂದು ವರದಿ ನೀಡಿ ಡಿಸ್ಚಾರ್ಜ್ ಮಾಡಿದ್ದಾರೆ. ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲ, ಎಲ್ಲನೂ ನಾರ್ಮಲ್ ಅಂತ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಈಗ ಪುನಃ ನ್ಯಾಯಾಧೀಶರಾದ KN ಶಿವಕುಮಾರ್ ಸಮಕ್ಷ ಹಾಜರುಪಡಿಸಿದಾಗ ಅವರ ಗೃಹ ಕಚೇರಿಯಲ್ಲಿ ಅದನ್ನೆಲ್ಲ ಪರಿಶೀಲಿಸಿ ಕೂಲಂಕುಷವಾಗಿ ಪರಿಶೀಲಿಸಿ ಗಮನಿಸಿ ದಿನಾಂಕ 21/2/2026 ಶನಿವಾರದವರೆಗೆ 1 ಗಂಟೆಯವರೆಗೆ ಆರೋಪಿ ಬಸವರಾಜರವರನ್ನ ಸಿಐಡಿ ಕಸ್ಟಡಿಗೆ ನೀಡಲಾಗಿದೆ. ಈಗ ತನಿಖೆಯನ್ನು ಆದಷ್ಟು ಶೀಘ್ರವಾಗಿ ಮುಕ್ತಾಯಗೊಳಿಸಬೇಕಾಗಿದೆ. ಶಾಸಕ ಭೈರತಿ ಬಸವರಾಜ್ ಬಂಧನ ಹಿನ್ನೆಲೆ ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಭೈರತಿ ಬಸವರಾಜ್ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಭೈರತಿ ಬಸವರಾಜ್ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ಈ ವೇಳೆ ವಿಜೇಂದ್ರ ಜೊತೆಗೆ ಸಂಸದ ಗೋವಿಂದ ಕಾರಜೋಳ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಸಾಥ್ ಕೊಟ್ಟರು. ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಬಿವೈ ವಿಜೇಂದ್ರ, ಈ ಹಿಂದೆ ಯಡಿಯೂರಪ್ಪ ಸಿಎಂ ಆಗಲು ಭೈರತಿ ಬಸವರಾಜ್ ಅವರು ಪ್ರಮುಖ ಕಾರಣರು. ಅವತ್ತು ಯಡಿಯೂರಪ್ಪ ಅವರನ್ನ ಸಿಎಂ ಮಾಡೋಕೆ ವಿಧಾನಸೌಧಕ್ಕೆ ಓಡೋಡ್ ಬಂದವರು. ಅಂತಹ ಧೈರ್ಯವನ್ನು ನಾನು ಕೂಡ ಯಾವತ್ತೂ ಮಾಡೋಕ್ಕಾಗೋದಿಲ್ಲ. ಯಡಿಯೂರಪ್ಪ ಮೇಲೆ ಅವರು ಇಟ್ಟಂತಹ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟೋಕೆ ಸಾಧ್ಯ ಇಲ್ಲ. ಇವೆಲ್ಲವೂ ರಾಜಕೀಯ ಷಡ್ಯಂತರದ ಭಾಗ. ನಾನು ಮತ್ತು ನಮ್ಮ ಕುಟುಂಬ ಭೈರತಿ ಬಸವರಾಜ್ ಕುಟುಂಬದ ಜೊತೆ ಇರ್ತೀವಿ ಅಂತ ಹೇಳಿದ್ದಾರೆ. ಭೈರತಿ ಬಸವರಾಜ್ ಅವರು ತಗೊಂಡಿರ್ತಕ್ಕಂಥ ಒಂದು ನಿರ್ಧಾರ ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡೋ ಟೈಮಲ್ಲಿ ನಾವುಗಳಿದ್ರು ಕೂಡ ಧೈರ್ಯ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಅಂತ ಧೈರ್ಯನ ಅವ್ರು ಮಾಡಿದ್ದಾರೆ. ಅವರ ಒಂದು ಯಡಿಯೂರಪ್ಪ ಬಗ್ಗೆ ಇಟ್ಟಂತ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವೂ ಕೂಡ ನಮ್ಮ ಪರೀಕ್ಷೆ ಸಮಯ. ನಾವಂತೂ ನಾನಾಗ್ಲಿ ಯಡಿಯೂರಪ್ಪರಾಗ್ಲಿ ಪಕ್ಷ ಆಗಲಿ ಎಲ್ಲವೂ ಕೂಡ ಸಂಪೂರ್ಣ ನಿಮ್ಮ ಜೊತೆ ಇದ್ದೇ ಇರ್ತದೆ. ಒಳ್ಳೇದು ಆಗೇ ಆಗುತ್ತೆ. ನೀವು ಯಾರು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಯಾವ ರೀತಿ ಎಕ್ಸ್ಪರ್ಟ್ಸ್ ನ ಕನ್ಸಲ್ಟ್ ಮಾಡಿ ಏನೇನು ಮಾಡಬೇಕು, ಲೀಗಲ್ ಅದನ್ನೆಲ್ಲ ಕೂಡ ನಾವು ಚರ್ಚೆ ಮಾಡ್ತೇವೆ. ಏನಪ್ಪ ನೀವು ದಯವಿಟ್ಟು ಅದಕ್ಕೆಲ್ಲವೂ ಕೂಡ ಸಹಕಾರ ಕೊಡಿ. ಖಂಡಿತ ಭಗವಂತನ ಪ್ರಾರ್ಥನೆ ಮಾಡಿ, ಖಂಡಿತ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ. ಏನಪ್ಪ ನಮಸ್ಕಾರ. ಕ್ಯಾಲಿಫೋರ್ನಿಯಾದಲ್ಲಿ ಕನ್ನಡಿಗ ವಿದ್ಯಾರ್ಥಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ತುಮಕೂರು ಮೂಲದ 22 ವರ್ಷದ ಸಾಕೇತ್ ಶ್ರೀನಿವಾಸಯ್ಯ ಮೃತದೇಹ ಪತ್ತೆಯಾಗಿದೆ. ಕೊಲೆಯೋ ಆತ್ಮಹತ್ಯೆಯೋ ಆಕಸ್ಮಿಕ ಸಾವೋ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಫೆಬ್ರವರಿ 9ರಂದು ಸಾಕೇತ್ ಬರ್ಕ್ಲಿ ಹಿಲ್ಸ್ ಬಳಿಯ ಅನ್ಹಾ ಕೆರೆ ಬಳಿ ಕಾಣಿಸಿಕೊಂಡಿದ್ದ. ಅಲ್ಲಿಂದ ನಾಪತ್ತೆಯಾಗಿದ್ದಂತಹ ಸಾಕೇತ್ ಈಗ ಶವವಾಗಿ ಪತ್ತೆಯಾಗಿದ್ದಾರೆ. 2025ರಲ್ಲಿ ಐಐಟಿ ಮದ್ರಾಸ್ನಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಪೂರೈಸಿದಂತಹ ಸಾಕೇತ್ ಶ್ರೀನಿವಾಸಯ್ಯ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಬರ್ಕ್ಲಿಗೆ ತೆರಳಿದರು. ಸ್ನೇಹಿತ ಸಾಕೇತ್ ಶ್ರೀನಿವಾಸಯ್ಯ ನೆನೆದು ರೂಮ್ಮೇಟ್ ಭಾವುಕ ಪೋಸ್ಟ್ ಹಾಕಿದ್ದಾರೆ. ಪಂಜಾಬ್ ಮೂಲದ ಬನಿತ್ ಸಿಂಗ್ ಸ್ನೇಹಿತನನ್ನು ನೆನೆದು ಕಣ್ಣೀರು ಹಾಕಿದ್ದಾರೆ. ಸಾಕೇತ್ ನನ್ನ ಜೊತೆ ಇದ್ದ, ಪ್ರಯಾಣಿಸ್ತಿದ್ದ, ನಗ್ತಾ ಇದ್ದ ಮತ್ತು ತಮಾಷೆ ಮಾಡ್ತಿದ್ದ. ಜನವರಿ 21ರಂದು ಸಾಕೇತ್ ನನ್ನನ್ನು ಅನ್ಜಾ ಕೆರೆ ಬಳಿ ಹೋಗೋಣ ಅಂತ ಕರೆದಿದ್ದ. ಆದರೆ ನಾನು ಅಲ್ಲಿಗೆ ಹೋಗಿರಲಿಲ್ಲ. ಆದರೆ ಕೆರೆ ಬಳಿಯಲ್ಲಿ ಅವನ ಜೀವನ ಮುಗಿಯತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಪೋಸ್ಟ್ ಹಾಕಿದ್ದಾನೆ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಕನ್ನಡಿಗ ಸಾಕೇತ್ ಶ್ರೀನಿವಾಸಯ್ಯ ಮೃತಪಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಗನ ಸಾವಿನ ವಿಚಾರವನ್ನು ಪೋಷಕರು ಒಪ್ಪಲು ತಯಾರಿಲ್ಲ. ನನ್ನ ಮಗ ಸಾಕೇತ್ ಸತ್ತಿಲ್ಲ. ಈ ಬಗ್ಗೆ ನಮಗೆ ಯಾವುದೇ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ. ಅನುಮಾನ ವ್ಯಕ್ತವಾಗಿದೆ ಅಷ್ಟೇ. ಆದರೆ ಅದು ನನ್ನ ಮಗನ ಮೃತದೇಹ ಅಲ್ಲ ಅಂತ ಪೋಷಕರು ಹೇಳ್ತಿದ್ದಾರೆ. ಮಂಗಳೂರಿನಲ್ಲಿ ಪತ್ನಿಯೇ ಪತಿಯ ವಿರುದ್ಧ ಠಾಣೆ ಮೆಟ್ಟಿಲೇರೋ ಘಟನೆ ನಡೆದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಹುಡುಗಿಯರ ಜೊತೆ ಸುತ್ತಾಡ್ತಾ ವಿಡಿಯೋ ಮಾಡ್ತಿರೋ ವಿಚಾರವಾಗಿ ಪತ್ನಿ ದೂರು ದಾಖಲಿಸಿದ್ದಾಳೆ. ಬಜ್ಪೆ ನಿವಾಸಿ ಮನೀಶ್ ವಿರುದ್ಧ ಪತ್ನಿ ಪ್ರೀತಿ ಠಾಣೆ ಮೆಟ್ಟಿಲೇರಿರೋದು. ಜಾಲತಾಣದಲ್ಲಿ ಪ್ರೀತಿಗೆ ಪರಿಚಯವಾದ ಮನೀಶ್ ಮದುವೆಗೆ 3 ದಿನ ಇದ್ದಾಗ ಸಾಯೋ ನಾಟಕ ಆಡಿದ್ನಂತೆ. ಆ ಬಳಿಕ ಪ್ರೀತಿಯ ಕುಟುಂಬಸ್ಥರೇ ಮದುವೆಯ ಖರ್ಚು ನೋಡಿಕೊಂಡು ಮದುವೆ ಮಾಡಿಕೊಂಡಿದ್ರು. ಆದರೆ ಮದುವೆ ಬಳಿಕ ಮನೀಶ್ನ ಅಸಲಿ ಮುಖ ಗೊತ್ತಾಗಿದೆ. ವಿದೇಶದಲ್ಲಿರೋ ಮನೀಶ್ ಜಾಲತಾಣದಲ್ಲಿ ರೀಲ್ಸ್ ಮಾಡ್ತಾ ಇದ್ದ. ಮನೀಶ್
ಅಲ್ಲೇ ಮಂಗಳೂರು ಮೂಲದ ಯುವತಿಯರಿಗೆ ಗಾಳ ಹಾಕ್ತಿದ್ದಂತೆ. ಇನ್ನು ಮದುವೆಗೂ ಮುನ್ನ ಅನೇಕ ಯುವತಿಯರ ಜೊತೆ ಮನೀಶ್ ಸಂಪರ್ಕದಲ್ಲಿದ್ದಂತೆ. ಅವರ ಬಳಿಯೂ ಕೂಡ ಹಣ ಪಡೆದು ಮನೀಶ್ ಮೋಸ ಮಾಡಿದಂತೆ. ಈ ಎಲ್ಲ ವಿಡಿಯೋ ಪತ್ನಿಗೆ ಲಭ್ಯ ಆಗಿದೆ. ಸದ್ಯ ಬಜ್ಪೆ ಠಾಣೆಯಲ್ಲಿ ಪತ್ನಿ ದೂರು ಕೊಟ್ಟಿದ್ದು, ನಾನು ಮೋಸ ಹೋದಂತೆ ಬೇರೆ ಯಾರೂ ಕೂಡ ಮೋಸ ಹೋಗಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾಳೆ. ಮದುವೆ ಎಲ್ಲ ಫ್ಯಾಮಿಲಿಯವರು ಸೇರಿ ನಮಗೆ ಮದುವೆ ಮಾಡಿದ್ದು ಸರ್. ಮದುವೆ ಆದ ನಂತರ ಇವನಿಗೆ ಕೆಲಸ ಇಲ್ಲ ಅಂತೇಳಿ ನಾನು 2 ಲಕ್ಷ ಖರ್ಚು ಮಾಡಿ ಇವನನ್ನು ದುಬೈಗೆ ನಾನು ಕಳಿಸಿ ಅಲ್ಲಿ ಏನಾಯ್ತು ಅಂದರೆ ಸ್ವಾತಿ ಅಂತ ಹುಡುಗಿ ಇದ್ದಾಳಲ್ಲ, ಸ್ವಾತಿ ಅಂತ ಹುಡುಗಿಯ ಹೋದ 3 ತಿಂಗಳಲ್ಲಿ ಸ್ವಾತಿಯ ಹುಡುಗಿಯನ್ನು ಪರಿಚಯ ಮಾಡಿ ಅಲ್ಲಿ ಇದು ಸಂಬಂಧ ಬೆಳೆಸಿದ್ದಾರೆ. ಮತ್ತು ಇನ್ನೊಂದೇನೆಂದರೆ ಇವರು ಫಸ್ಟಿಗೆ ಟಿಕ್ಟಾಕ್ನಲ್ಲಿ ಅವರು ಟಿಕ್ಟಾಕಲ್ಲಿ ಎಲ್ಲ ಇದ್ದಾರೆ. ಟಿಕ್ಟಾಕಲ್ಲಿ ಎಲ್ಲ ಹುಡುಗಿಯರ ಬಳಿ ಎಲ್ಲ ಸುಳ್ಳು ಮಾತೇ ಆಡೋದು ಸರ್. ಒಳ್ಳೆ ಇದು ಕರೆಕ್ಟಾಗಿ ಮಾತಾಡ್ತಾ ಇಲ್ಲ. ಮದುವೆ ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ದರೋಡೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಬೆಳಗಾವಿಯ ಎಫ್ಐಆರ್ ದಾಖಲಿಸುವಂತೆ ಅಲ್ಲಿ ಎಸ್ಪಿ ಕೆ ರಾಮರಾಜನ್ಗೆ ಸಂದೀಪ್ ಪಾಟೀಲ್ ಪತ್ರ ಬರೆದಿದ್ದಾರೆ. ಮಹಾರಾಷ್ಟ್ರ ಎಸ್ಐಟಿ ಪೊಲೀಸರಿಂದ ಪಾರದರ್ಶಕ ತನಿಖೆ ಆಗ್ತಿಲ್ಲ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ನನ್ನ ಬಳಿ ಕೆಲವೊಂದಿಷ್ಟು ಆಡಿಯೋ ದಾಖಲೆಗಳಿವೆ, ಅವುಗಳ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸಬೇಕಾಗಿ ಒತ್ತಾಯಿಸಲಾಗಿದೆ. ಅಲ್ಲದೆ ಎಸ್ಐಟಿ ತಂಡದ ವಿರುದ್ಧ ಮಹಾರಾಷ್ಟ್ರ ಪೊಲೀಸ್ ಮಹಾನಿರ್ದೇಶಕರು ಬಾಂಬೆ ಹೈಕೋರ್ಟ್ಗೆ ದೂರನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಬಸ್ ಬ್ರೇಕ್ ಫೇಲ್ಯೂರ್ ಆಗಿ ಸರಣಿ ಅಪಘಾತ ಸಂಭವಿಸಿದ ಘಟನೆ ಮೈಸೂರಿನ ನಗರ ಸಾರಿಗೆ ಬಸ್ ನಿಲ್ದಾಣದ ಮುಂಭಾಗ ನಡೆದಿದೆ. ಅಪಘಾತದಲ್ಲಿ 2 ಬಸ್ ಹಾಗೂ 1 ಆಟೋ ಜಖಮಾಗಿದೆ. ಬ್ರೇಕ್ ಫೇಲ್ಯೂರ್ ಆದ ಬಸ್ ಮತ್ತೊಂದು ಬಸ್ಗೆ ಗುದ್ದಿದೆ. ಈ ವೇಳೆ ಮುಂದೆ ಹೋಗ್ತಿದ್ದ ಆಟೋಗೆ ಬಸ್ ಗುದ್ದಿದೆ. ಘಟನೆಯಿಂದಾಗಿ ವಾಹನ ಸಂಚಾರ ಬಂದ್ ಆಗಿದ್ದು, ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲಿಸಿದ್ದಾರೆ. ರಂಗೋಲಿ ಬಿಡಿಸುತ್ತಿದ್ದ ಮಹಿಳೆಯ ಮಾಂಗಲ್ಯ ಸರವನ್ನ ಕಳ್ಳತನ ಮಾಡಿರೋ ಘಟನೆ ದೊಡ್ಡಬಳ್ಳಾಪುರದ ಮುತ್ಯಾಲಮ್ಮ ದೇವಾಲಯ ಬಳಿ ನಡೆದಿದೆ. ಗಿರಿಜಮ್ಮ ಚಿನ್ನದ ಸರ ಕಳ್ಕೊಂಡ ಮಹಿಳೆಯಾಗಿದ್ದಾರೆ. ಮುಂಜಾನೆ ಮನೆ ಮುಂದೆ ರಂಗೋಲಿ ಹಾಕುವಾಗ ಕಳ್ಳರು ಬೈಕ್ನಲ್ಲಿ ಬಂದು 40 ಗ್ರಾಂ ಚಿನ್ನದ ಸರ ಕಸಿದುಕೊಂಡು ಪರಾರಿಯಾಗಿದ್ದಾರೆ. ಇನ್ನು ಕಳ್ಳರು ಕಳ್ಳತನಕ್ಕೂ ಮುನ್ನ ಮನೆ ಬಳಿ ಓಡಾಟ ನಡೆಸಿರೋ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಚಿಕ್ಕಮಗಳೂರಿನಲ್ಲಿ ನಡೆದ ಸಂತ ಸೇವಾಲಾಲ್ ಜಯಂತಿಯಲ್ಲಿ ಶಾಸಕ ಎಚ್ಡಿ ತಮ್ಮಯ್ಯ ಭಾಷಣಕ್ಕೆ ಅಡ್ಡಿಪಡಿಸಲಾಗಿದೆ. ಬಂಜಾರ ಸಮುದಾಯದ ಮುಖಂಡ ಅಡ್ಡಿಪಡಿಸಿದ್ದಾರೆ. ಈ ವೇಳೆ ಪೊಲೀಸರು ಅಡ್ಡಿಪಡಿಸಿದವರನ್ನ ಹೊರಗೆ ಕರೆತಂದಿದ್ದು, ಬಳಿಕ ಎಚ್ಡಿ ತಮ್ಮಯ್ಯ ಭಾಷಣ ಮಾಡಿದ್ದಾರೆ. ಒಳ ಮೀಸಲಾತಿಯಲ್ಲಿ ಬಂಜಾರ ಸಮುದಾಯಕ್ಕೆ ಅನ್ಯಾಯ ಮಾಡಲಾಗಿದೆ ಅಂತ ಸರ್ಕಾರದ ವಿರುದ್ಧ ಸಮುದಾಯದ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಮುದಾಯದ ಮುಖಂಡರನ್ನ ಹೊರಕಳಿಸಿದ ಪ್ರಕರಣ ವಿಚಾರವಾಗಿ ಎಂಎಲ್ಸಿ ಸಿಟಿ ರವಿ ಪೊಲೀಸರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನ್ಯಾಯ ಕೇಳಿದವರನ್ನ ಬಾಯಿ ಮುಚ್ಚಿಸ್ತೀರಾ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪ್ರಜಾಪ್ರಭುತ್ವ ಅಂದ್ರೇನು? ಅವ್ರೇನು ಕೇಳಿದ್ರು? ನಮಗೆ ಮಾತಾಡೋಕೆ ಅವಕಾಶ ಕೊಡಿ. ಮಾತಾಡೋಕೆ ಅವಕಾಶ ಕೊಡೋದು ಏನು ತಿಳ್ಕೊಂಡಿದೆ? ಮಾತಾಡೋಕೆ ಕೇಳೋದೇ ಅಪರಾಧ. ಕೇಳಿ, ನೀವು ನನ್ನ ಗಮನಕ್ಕೆ ಶಾಂತಿಯುತವಾಗಿ ಕೂಲಾಗಿ ಕುತ್ಕೊಂಡು ಶಾಂತಿಯುತವಾಗಿ ಕೇಳಿ. ಕೇಳೋದೇ ಅಪರಾಧ ಅಂದರೆ ಪೊಲೀಸ್ ರಾಜ್ಯ, ಪ್ರಜಾಪ್ರಭುತ್ವ ಇದು. ಎಷ್ಟು ದಿನ ಇರ್ತೀವಿ ಪೊಲೀಸ್ ರಾಜ್ಯ? ವಿಜಯಪುರದ ಬೇಗಂ ತಲಾಬ್ ಕೆರೆ ಹಾಗೂ ಪಾರ್ಕ್ ಅಧ್ವಾನ ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತಾಗಿದೆ. 2018ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ 1 ಕೋಟಿ ವೆಚ್ಚದಲ್ಲಿ ಪಾರ್ಕ್ ಅಭಿವೃದ್ಧಿ ಮಾಡಲಾಗಿತ್ತು. ಆದರೆ 5 ವರ್ಷ ಕಳೆದರೂ ಕೂಡ ಪಾರ್ಕ್ಗೆ ಜನರಿಗೆ ಎಂಟ್ರಿ ಕೊಟ್ಟಿರಲಿಲ್ಲ. 6 ತಿಂಗಳ ಹಿಂದೆಯಷ್ಟೇ ಜನರಿಗೆ ಎಂಟ್ರಿ ನೀಡಲಾಗಿತ್ತು. ಆದರೆ ಪಾರ್ಕ್ ಕೆರೆ ನಿರ್ವಹಣೆ ಇಲ್ಲದೆ ಹಾಳಾಗಿ ಹೋಗಿದೆ. ಪಾರ್ಕ್ನಲ್ಲಿದ್ದ ವಾಕಿಂಗ್ ಟ್ರ್ಯಾಕ್ ಸಂಪೂರ್ಣ ಹಾಳಾಗಿದೆ. ಕೂಡಲೇ ಅವ್ಯವಸ್ಥೆಯನ್ನು ಸರಿ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಅದು ಮಹಾನಗರ ಪಾಲಿಕೆಯವರು ಯಾವಾಗ ಅವ ಯಾರು ಮಾರ್ಷಾಳ್ಕರ್ ಅಂತ ಒಬ್ಬ ಗುತ್ತಿಗೆದಾರಗೆ ಯಾವಾಗ ಗುತ್ತಿಗೆ ಕೊಟ್ಟರು ಅವತ್ತೇ ಅವ್ರು ಕೊಟ್ಟಂಥ 1 ವಾರದೊಳಗೆ ಎಲ್ಲ ಗಿಡಗಳ ಮಾರಣ ಹೋಮವನ್ನು ಮಾಡಿದ. ಅವ ಏನಿಲ್ಲ ಅಂದರೂ ಒಂದು ಚಲೋ ದೊಡ್ಡ ಗಿಡಗಳನ್ನು, ಬೆಲೆ ಬಾಳುವಂಥ ಗಿಡಗಳನ್ನು ಕಡಿದು ಅವಕ್ಕನ್ನು ಹಾಳು ಮಾಡಿದ. ಅದಾದ ನಂತರ ಇವತ್ತೇನು ಮಾಡಿದಾನಪ್ಪ ಅಂತಂದ್ರೆ, ಇವತ್ತು ಟೋಟಲಿ ನಮ್ಮ ವಾಯು ಅಂದ್ರೆ ಗಿಡಗಳನ್ನ ಸ್ವಚ್ಛ ಮಾಡ್ಬೇಕು, ಗಾರ್ಡನ್ ಸ್ವಚ್ಛ ಮಾಡೋದು ಬಿಟ್ಟು ಎಲ್ಲ ಸ್ವಚ್ಛ ಮಾಡೋದು ಲೇಬರ್ಗಳೇ ಮಾಡುವಂಥ ಕೆಲಸವನ್ನು ಉರಿ ಹಚ್ಚಿ ಏನಿಲ್ಲ ಒಂದು 10 ರಿಂದ 15 ಗಿಡಗಳನ್ನು ಟೋಟಲ್ ಮಾರಣ ಹೋಮ ಮಾಡಿ ಸುಟ್ಟುಬಿಟ್ಟಿದ್ದಾನೆ. ಅದಕ್ಕೆ ನಾವು ಇಷ್ಟೇ ವಿನಂತಿ ಮಾಡ್ಕೋತಾ ಇದ್ದೀವಿ, ಈ ವಾಯುವ್ಯದಿಂದ ಈ ಒಂದು ಗುತ್ತಿಗೆದಾರನ್ನು ಇವನ್ನ ರದ್ದುಪಡಿಸಿ ಮಹಾನಗರ ಪಾಲಿಕೆಯವರೇ ಇದನ್ನು ಮೇಂಟೈನ್ ಮಾಡಬೇಕು ಅನ್ನುವಂಥ ಒಂದು ನಮ್ಮೆಲ್ಲ ವಾಯುವ್ಯದ ಬಳಗದಿಂದ ಒತ್ತಾಯ ಪಡುತ್ತೆ. ಗುತ್ತಿಗೆದಾರ ಇದನ್ನೆಲ್ಲ ಗಾಳಿಗೆ ತೂರಿ ಲೇಬರ್ಗಳೇ ಮಾಡುವಂಥ ಕೆಲಸವನ್ನು ಸುಟ್ಟು ಎಲ್ಲ ಗಿಡಗಳನ್ನ ಹಾಳು ಮಾಡಿದ್ದಕ್ಕೆ ಅವನ ಮ್ಯಾಗ ಕ್ರಮ ಕೈಗೊಳ್ಬೇಕಂತೇಳಿ ಒಂದು ವಿನಂತಿ ಸರ್. ವಿಜಯಪುರ ನಗರದಲ್ಲಿ ಬೇಗಂ ತಲಾಬ್ ಅನ್ನೋದು ಒಂದು ಸುಂದರ ಸ್ಥಳ. ಕೆರೆಗಳ ನಿರ್ಮಾಣ ಮಾಡಿದ್ರು.
ಜಿಲ್ಲಾ ಉಸ್ತುವಾರಿ ಸಚಿವರು ವಿಶೇಷ ಕಾಳಜಿ ವಹಿಸಿ ಅನುದಾನ ತಂದು ಗಿಡಗಳನ್ನು ಹಚ್ಚಿ ಈ ಸೌಂದರ್ಯೀಕರಣ ಮಾಡಿದರು. ಇವತ್ತು ಗುತ್ತಿಗೆದಾರರಿಗೆ ಕೊಟ್ಟ ಮೇಲೆ ಎಲ್ಲ ಕಡೆ ಎಲ್ಲೆಲ್ಲಿ ಕಸ ಅದ ಆ ಕಸವನ್ನು ಏನು ಮಾಡಬೇಕಾಗಿತ್ತು, ಅವರು ಮನುಷ್ಯರು ಆಳುಗಳು ಹಚ್ಚಿ ಸ್ವಚ್ಛ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಅಲ್ಲೆಲ್ಲೆಲ್ಲೆಲ್ಲಿ ಸುಡುವಂಥ ಕೆಲಸ ಮಾಡ್ರೆ ಸುಡೋದು ಪರಿಣಾಮವಾಗಿ 10 ರಿಂದ 12 ವರ್ಷ ಬೆಳೆದ ಗಿಡಗಳು ಸುಟ್ಟೋಗ್ಬಿಟ್ಟಾವೆ. ಆಮ್ಯಾಗ ಅವ್ರು ಬಂದ ಕೂಡಲೇ ಗುತ್ತಿಗೆದಾರಿಗೆ ಈ ಕೆಲಸ ಸಿಕ್ಕ ಕೂಡಲೇ ದೊಡ್ಡ ದೊಡ್ಡ ಗಿಡ ಕಡ್ದಾರ. ಅವ್ರು ಯಾಕೆ ಕಡಿದ್ರು ಗೊತ್ತಿಲ್ಲ, ಅಧಿಕಾರಿಗಳು ಕೇಳಿಲ್ಲ. ನಮಗೇನು ವಿನಂತಿ ಮಾಡ್ತೀವಿ ಅಂದ್ರೆ ಮೊದಲು ಮಹಾನಗರ ಪಾಲಿಕೆ ಒಳಗಿತ್ತು, ಅವಾಗೆಲ್ಲ ಸುಂದರ ಸ್ವಚ್ಛ ಇತ್ತು. ಇವತ್ತು ಗುತ್ತಿಗೆ ಕೊಟ್ಟ ಮ್ಯಾಗ ಎಲ್ಲರೂ ಬೇಯಾಕತ್ತಾರೆ, ಇಡೀ ಶಾಪ ಆಗ್ಲತ್ತಾರ. ಮೊದಲು ಸ್ವಚ್ಛ ಇತ್ತು, ಇದೆಲ್ಲ ಹಾಳಾಗೋಗಿಬಿಟ್ಟದ. ಮರಳಿ ಮತ್ತು ಮಹಾನಗರ ಪಾಲಿಕೆ ವರ್ತನೆ ಕೊಡ್ರಿ, ಅವ್ರು ಮೇಂಟೈನ್ ಮಾಡ್ತಾರೆ ಜನ ಹೇಳಕತ್ತಾರೆ. ಮಂಡ್ಯದ ಕೆಆರ್ಪೇಟೆ ಹೈಟೆಕ್ ಆಸ್ಪತ್ರೆಗೆ ಗ್ರಹಣ ಬಡಿದಿದೆ. ಆಸ್ಪತ್ರೆ ಕಟ್ಟಿ ವರ್ಷ ಕಳೆದರೂ ಇನ್ನೂ ಉದ್ಘಾಟನೆ ಆಗಿಲ್ಲ. 27 ಕೋಟಿ ವೆಚ್ಚದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಕಟ್ಟಲಾಗಿತ್ತು. ಆದರೆ ಆಸ್ಪತ್ರೆ ಉದ್ಘಾಟನೆಗೆ ಜನಪ್ರತಿನಿಧಿಗಳು ಮೀನಾಮೇಷ ಎಣಿಸುತ್ತಿದ್ದಾರೆ. ತುರ್ತು ಚಿಕಿತ್ಸೆಗೆ ಮೈಸೂರು, ಹಾಸನ, ಮಂಡ್ಯಕ್ಕೆ ಅಲೆದಾಡಬೇಕಾದಂತಹ ಅನಿವಾರ್ಯತೆ ಇದೆ. ಕೂಡಲೇ ಆಸ್ಪತ್ರೆ ಉದ್ಘಾಟನೆ ಮಾಡುವಂತೆ ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ. ಆದ್ರೇ ನಮಗೂ ಕೂಡ ಫೆಸಿಲಿಟೀಸ್ ಸಿಗ್ತಾ ಹೋಗುತ್ತೆ. ಈಗ ಎಮರ್ಜೆನ್ಸಿ ಅಂತ ಅಂದ್ರೂ ನಾವು ಬಂದು ಹೋಗ್ಬೋದು. ಬಟ್ ಇಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಕೂಡ ಫೆಸಿಲಿಟೀಸ್ ನಮಗೂ ಬೇಕಾಗುತ್ತೆ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಓಪನ್ ಆದರೆ ಎಷ್ಟೋ ಹಳ್ಳಿಗಳಿಂದ ಬರೋ ಜನಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ನಾವು ಎಮರ್ಜೆನ್ಸಿ ಅಂತ ಮೈಸೂರಿಗೆ ಹೋಗಬೇಕಾಗುತ್ತೆ, ಇಲ್ಲಾಂದರೆ ಮಂಡ್ಯಗೆ ಹೋಗಬೇಕಾಗುತ್ತೆ. ತುಂಬ ಕಷ್ಟ ಆಗ್ತಿದೆ. ಗೊತ್ತಿಲ್ಲ, ಒಂದೊಂದು ಸಲ ಒಬ್ಬೊಬ್ಬರು ಪೊಲಿಟಿಷಿಯನ್ಸ್ ಬರ್ತಾರೆ, ಅದು ಇದು ಅಂತ ಮಿಸ್ಟೇಕ್ಸ್ ಆಗ್ತಿರುತ್ತೆ. ಅವ್ರ ಮಧ್ಯ ಇರೋ ಜಗಳಗಳಿಗೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡ್ಗಳಿಗೆ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಇಲ್ಲಿ ಫೆಸಿಲಿಟೀಸ್ ಇಲ್ಲ. ಫೆಸಿಲಿಟೀಸ್ ಇಲ್ಲದೆ ನಾವು ಬಂದಿಲ್ಲಿ ಹೇಗೆ ಆಪ್ರೇಷನ್ಸ್ ಎಲ್ಲ ಮಾಡಿಸ್ಕೊಳ್ಳೋಕ್ಕಾಗುತ್ತೆ ಹೇಳಿ? ಓಪನ್ ಆದರೆ, ಉದ್ಘಾಟನೆ ಆದರೆ ಒಳ್ಳೆ ಉತ್ತಮವಾಗಿ ಮತ್ತು ಸಾಮಾನ್ಯ ರೈತರು ಮತ್ತು ಕಡು ಬಡವರಿಗೆ ಉತ್ತಮವಾಗಿ ಒಂದು ಚಿಕಿತ್ಸೆ ಸಿಗುವಂಥ ವಿಶ್ವಾಸ ಬರುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಇದುವರೆಗೂ ಅದು ಸುಮಾರು ಹೆಚ್ಚು ಕಮ್ಮಿ 2 ವರ್ಷ ಮೇಲೇ ಆಯಿತು. ಮ್ಯಾಕ್ಸಿಮಮ್ 2 ವರ್ಷ ಆಗಿದೆ. ಇದುವರೆಗೆ ಇನ್ನೂ ಓಪನ್ ಆಗಿಲ್ಲ. ಅದು ಓಪನ್ ಆಯ್ತನೂ ಇಲ್ಲ. ಬರ್ತಾರೆ, ಒಂದು ಹೋದ ವಾರ DC ಬಂದರು, ಇದು ಮಾಡಿದ್ರು. ಅದನ್ನು ಯಾವುದೇ ಥರದ ಸ್ಪಂದನೆ ತಗೋತಿಲ್ಲ. AC ಬರ್ತಾರೆ, ಮಾಡಿಸ್ತೀವಿ ಅಂತಾರೆ. ಯಾರು ಸಾಮಾನ್ಯ ರೈತರು ಕೇಳಿದ್ರೆ ಅದೇನೂ ಸದಾ ಇದುವರೆಗೂ ಊರ್ಜಿತ ಆಯ್ತಲ್ಲ. ರಾತ್ರೋರಾತ್ರಿ ಐತಿಹಾಸಿಕ ದೇವಸ್ಥಾನದ ಶಿವಲಿಂಗ ಬಸವಣ್ಣನ ಮೂರ್ತಿ ಭಗ್ನ ಮಾಡಿರೋ ಘಟನೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಶಿಂಗಟಾಲೂರು ಗ್ರಾಮದಲ್ಲಿ ನಡೆದಿದೆ. ತುಂಗಭದ್ರಾ ತೀರದ ರಾಮಲಿಂಗೇಶ್ವರ ಮೂರ್ತಿ ಹಾಗೂ ನಂದಿ ಮೂರ್ತಿಯನ್ನು ದುಷ್ಕರ್ಮಿಗಳು ಭಗ್ನಗೊಳಿಸಿದ್ದಾರೆ. ರಾಮಲಿಂಗೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸೋಕೆ ಗ್ರಾಮಸ್ಥರು ದೇಗುಲಕ್ಕೆ ಸಣ್ಣ ಬಣ್ಣವನ್ನು ಬಳಿದಿದ್ದಾರೆ. ಅದರ ಜೊತೆಗೆ ಮುಂಚಾನೆ ಪೂಜೆ ಸಲ್ಲಿಸೋಕೆ ಗ್ರಾಮಸ್ಥರು ತೆರಳಿದ್ದ ವೇಳೆ ಮೂರ್ತಿಗಳು ಭಗ್ನಗೊಂಡು ವಿಷಯ ತಿಳಿದು ಬಂದಿದೆ. ಸುದ್ದಿ ತಿಳಿತಾ ಇದ್ದಂತೆ ಆಕ್ರೋಶಗೊಂಡ ಗ್ರಾಮಸ್ಥರು ದುಷ್ಕರ್ಮಿಗಳಿಗೆ ಶಾಪ ಹಾಕ್ತಿದ್ದಾರೆ. ಯಾರು ಈ ಕೃತ್ಯ ಎಸಗಿದ್ದಾರೆ ಅಂತವರನ್ನ ಕೂಡಲೇ ಬಂಧಿಸಬೇಕು ಅಂತ ಭಕ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಲಬುರಗಿಯ ಆಳಂದ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗಕ್ಕೆ ಪೂಜೆ ಹಿನ್ನೆಲೆಯಲ್ಲಿ ದರ್ಗಾದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಸ್ಥಳಕ್ಕೆ ಸ್ವತಃ ಕಲಬುರಗಿಯ SP ಅಡ್ಡೂರು ಶ್ರೀನಿವಾಸುಲು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಬಳಿಕ ಮಾತನಾಡಿದ ಅವರು 14 ಜನರಿಗೆ ಪೂಜೆ ಸಲ್ಲಿಸೋಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಹೀಗಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಂದೋಬಸ್ತ್ ಕೈಗೊಂಡಿದ್ದು ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಗಳ ಪೊಲೀಸರನ್ನ ಬಂದೋಬಸ್ತ್ಗೆ ನೇಮಿಸಿದ್ದೀವಿ. ಆಳಂದ ಪಟ್ಟಣದಾದ್ಯಂತ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದ್ದು ಕೂಡ ಶಿವರಾತ್ರಿ ಹಿನ್ನೆಲೆ ಜನರಿಗೆ ಅನುಕೂಲವಾಗುವಂತೆ ಅಗತ್ಯ ವಸ್ತುಗಳ ಮಾರಾಟಕ್ಕೆ ಅವಕಾಶ ನೀಡಿದ್ದೇವೆ ಅಂತಂದ್ರು. ನಾವು ಇವತ್ತು ಬಂದೋಬಸ್ತು ಮಾಡಿಕೊಂಡಿದ್ದೇವೆ. ಮಾನ್ಯ ಹೈಕೋರ್ಟ್ ಆದೇಶದ ಮೇರೆಗೆ ಇವತ್ತು 14 ಮೆಂಬರ್ಸ್ಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಇದೆ. ಅದರ ಜೊತೆ ನಾವು ಸೆಕ್ಯೂರಿಟಿ ಡಿಪ್ಲಾಯ್ಮೆಂಟ್ ನೋಡಿದರೆ ನಾವು ಅರೌಂಡ್ 1000 ಸ್ಟಾಫ್ ಆ್ಯಂಡ್ ಆಫೀಸರ್ಸ್ ಡಿಪ್ಲಾಯ್ ಮಾಡಿಕೊಂಡಿದ್ದೇವೆ. ಫೋರ್ಸಸ್ ನಮಗೆ ಬೀದರ್, ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆ 3 ಜಿಲ್ಲೆಯಿಂದ ನಮಗೆ ಫೋರ್ಸ್ ಡಿಪ್ಲಾಯ್ ಮಾಡಿಕೊಂಡಿದ್ದೇವೆ. ಅದರ ಜೊತೆನೂ ನಾವು ಅಡಿಷ್ನಲ್ ಆಗಿ ರಿಸರ್ವ್ ಪೊಲೀಸು ನಾವು ಡಿಪ್ಲಾಯ್ ಮಾಡಿಕೊಂಡಿದ್ದೇವೆ. KSRP ಮತ್ತು DR. ಟೆಕ್ನಿಕಲ್ ಸರ್ವೇಲೆನ್ಸ್ಗೋಸ್ಕರ ಆಳಂದ ಟೌನಲ್ಲಿ ನಾವು ಅರೌಂಡ್ 40 ಕ್ಯಾಮ್ರಾಸ್ ಟೆಂಪರರಿ ಆಗಿ ಬಂದೋಬಸ್ತ್ಗೋಸ್ಕರ ಇನ್ಸ್ಟಾಲ್ ಮಾಡಿದ್ದೇವೆ. ಅವ್ರಿಗೆ ಆ್ಯಸ್ ಪರ್ ದ ಕೋರ್ಟ್ ಹೈಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ಆಫ್ಟರ್ 2 ಇಂದ ಅವ್ರಿಗೆ ಅವಕಾಶ ಇದೆ. ಕಲಬುರಗಿ ಕೋಟೆ ಆವರಣದಲ್ಲಿರುವಂತಹ ಸ್ವಯಂಭೂ ಸೋಮೇಶ್ವರ ಶಿವಲಿಂಗ ಪೂಜೆಗೆ ಮುಂದಾದ ಹಿಂದೂ ಮುಖಂಡರು ಈ ವೇಳೆ ಪೊಲೀಸರು ಹಿಂದೂ ಮುಖಂಡರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಬಹುಮನಿ ಕೋಟೆ ಒಳಗಿರುವ ಸ್ವಯಂಭೂ ಸೋಮೇಶ್ವರ ದೇವಾಲಯದಲ್ಲಿರುವ ಶಿವಲಿಂಗಕ್ಕೆ ಶಿವರಾತ್ರಿ ನಿಮಿತ್ತ ಪೂಜೆಗೆ ಅವಕಾಶ ಕೊಡುವಂತೆ ಕೋಟೆ ಮುಂಭಾಗದಲ್ಲಿ ಧರಣಿ ನಡೆಸಿದ್ದಾರೆ. ಪುರಾತತ್ವ ಇಲಾಖೆ ವ್ಯಾಪ್ತಿಯಡಿ ದೇವಾಲಯ ಬರುವ ಹಿನ್ನೆಲೆಯಲ್ಲಿ ಪೊಲೀಸರು ಪೂಜೆಗೆ ಅವಕಾಶ ನಿರಾಕರಿಸಿದ್ದು ಮುಂಜಾಗ್ರತಾ ಕ್ರಮವಾಗಿ ಹಿಂದೂ ಮುಖಂಡರನ್ನು ವಶಕ್ಕೆ ಪಡೆಯಲಾಯಿತು. ರಾಜ್ಯಾದ್ಯಂತ ಶಿವರಾತ್ರಿ ಸಂಭ್ರಮ ಜೋರಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಶಿವರಾತ್ರಿ ಹಿನ್ನೆಲೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಆತ್ಮಲಿಂಗದ ದರ್ಶನ ಪಡೆದಿದ್ದಾರೆ. ಇನ್ನು ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗುತ್ತಿದೆ.
ಇತ್ತ ಚಿಕ್ಕಬಳ್ಳಾಪುರದ ಭೋಗನಂದೀಶ್ವರ ದೇಗುಲದಲ್ಲೂ ಶಿವರಾತ್ರಿ ಸಂಭ್ರಮ ಜೋರಾಗಿದೆ. ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ಭಕ್ತರು ಶಿವನ ದರ್ಶನ ಪಡೆದಿದ್ದಾರೆ. ದೇವರಿಗೆ ವಿಶೇಷ ಪೂಜೆ, ಅಭಿಷೇಕವನ್ನು ಮಾಡಲಾಗಿದೆ. ಚಿಕ್ಕೋಡಿಯ ಮಹಾದೇವ ದೇವಸ್ಥಾನದಲ್ಲಿ ಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆ ಮಾಡಲಾಗ್ತಾ ಇದೆ. ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದಿದ್ದಾರೆ. ಇತ್ತ ಧಾರವಾಡದ ಐತಿಹಾಸಿಕ ಸೋಮೇಶ್ವರ ದೇವಸ್ಥಾನದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನ ಪಡೆಯುತ್ತಾ ಇದ್ದಾರೆ. ಶಿವಲಿಂಗವನ್ನು ಸ್ಪರ್ಶಿಸಲು ಭಕ್ತರಿಗೆ ಅವಕಾಶ ನೀಡಲಾಗಿದೆ. ನಂಜನಗೂಡಿನ ನಂಜುಂಡೇಶ್ವರ ದೇಗುಲದಲ್ಲಿ ಶಿವರಾತ್ರಿ ಹಿನ್ನೆಲೆ ವಿಶೇಷ ಪೂಜೆ ನಡೀತಾ ಇದೆ. ಮಾಜಿ ಸಚಿವ ರೇವಣ್ಣ ಕೂಡ ನಂಜುಂಡೇಶ್ವರನ ದರ್ಶನ ಪಡೆದಿದ್ದಾರೆ. ಇನ್ನು ಸಾವಿರಾರು ಜನರು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದಿದ್ದಾರೆ. ಮೈಸೂರಿನ ತ್ರಿನೇಶ್ವರ ಸ್ವಾಮಿ ದೇಗುಲದಲ್ಲಿ ಪ್ರಮೋದಾದೇವಿ ಒಡೆಯರ್ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ನಾಡಿಗೆ ಉತ್ತಮ ಮಳೆ ಬೆಳೆಯಾಗಲಿ ಅಂತ ಪ್ರಮೋದಾದೇವಿ ಒಡೆಯರ್ ಪ್ರಾರ್ಥಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಜೋರಾಗಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಪಾದಯಾತ್ರೆ ಮೂಲಕ ಸಾವಿರಾರು ಜನರು ಆಗಮಿಸಿದ್ದಾರೆ. ಈಗಾಗಲೇ 50,000ಕ್ಕೂ ಅಧಿಕ ಮಂದಿ ಜನರು ಈಗಾಗಲೇ ನೋಂದಣಿ ಮಾಡಿಕೊಂಡಿದ್ದಾರೆ. ಚಾರ್ಮಾಡಿ ರಸ್ತೆಯಲ್ಲಿ ಪಾದಯಾತ್ರೆಯ ಮೂಲಕ ಬರುವ ಭಕ್ತರಿಗೆ ಅಲ್ಲಲ್ಲಿ ಉಚಿತ ಆಹಾರ, ಹಣ್ಣು ಹಂಪಲು, ಎಳನೀರನ್ನು ವಿತರಿಸಲಾಗುತ್ತಿದೆ. ಗಾರೆ ಕೆಲಸಕ್ಕೆ ಹೋಗುವ ಕಾರ್ಮಿಕನಿಂದಲೂ ಕೂಡ ಕಲ್ಲಂಗಡಿ ಹಣ್ಣು ವಿತರಿಸುತ್ತಿದ್ದಾರೆ. ರಾತ್ರಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷಕ್ಕೂ ಅಧಿಕ ಭಕ್ತರ ಸಮಾಗಮ ಆಗಲಿದೆ. ದೇಶದಾದ್ಯಂತ ಶಿವರಾತ್ರಿ ಹಬ್ಬದ ಸಂಭ್ರಮ ಜೋರಾಗಿದೆ. ಬೆಳಗ್ಗೆಯಿಂದ ದೇಗುಲಕ್ಕೆ ಭೇಟಿ ನೀಡ್ತಾ ಇರುವಂತಹ ಭಕ್ತರು ವಿಶೇಷ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಈ ನಡುವೆ ಆಂಧ್ರದಲ್ಲೊಬ್ಬ ಕಲಾವಿದ 1 ಲಕ್ಷಕ್ಕೂ ಹೆಚ್ಚು ನಾಣ್ಯಗಳನ್ನು ಬಳಸುವ ಮೂಲಕ ಶಿವಲಿಂಗವನ್ನು ರಚಿಸಿದ್ದಾರೆ. ಇತ್ತ ಒಡಿಶಾದ ಪುರಿ ಬೀಚ್ನಲ್ಲಿ ಮರಳು ಕಲಾವಿದ ಸುದರ್ಶನ್ ಪಟ್ನಾಯಕ್ ವಿನೂತನ ಕಾರ್ಯ ಮಾಡಿದ್ದಾರೆ. ಮರಳಿನಲ್ಲಿ ಶಿವನ ಮೂರ್ತಿಯನ್ನು ರಚಿಸಿದ್ದಾರೆ. ಮರಳಿನಲ್ಲಿ ಶಿವನ ಮೂರ್ತಿ ರಚಿಸಿದ್ದು ಜನರನ್ನು ಆಕರ್ಷಿಸ್ತಾ ಇದೆ. ಒಡಿಶಾ ಆಂಧ್ರಪ್ರದೇಶದ ಗಡಿಭಾಗದಲ್ಲಿ ಕಾಡಾನೆಯೊಂದು ಬಸ್ ಅನ್ನು ಅಡ್ಡಗಟ್ಟಿರೋ ಘಟನೆ ನಡೆದು ಹೋಗಿದೆ. ರಸ್ತೆ ಮಧ್ಯೆಯೇ ಬಂದ ಒಂಟಿ ಸಲಗ ಬಸ್ ಅನ್ನು ಅಡ್ಡಗಟ್ಟಿದ್ದು ಈ ವೇಳೆ ಸ್ಥಳದಲ್ಲಿದ್ದ ಯುವಕನನ್ನ ಆಟಾಡಿಸಿಕೊಂಡು ಹೋಗಿದೆ. ಘಟನೆಯಲ್ಲಿ ಯುವಕ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದು ಕಾಡಾನೆ ಆಟಾಡಿಸಿರುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಕ್ಯಾಪ್ಚರ್ ಆಗಿದೆ. ಇವತ್ತು ಟಿ20 ವಿಶ್ವಕಪ್ನ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗ್ತಾ ಇವೆ. ಕೊಲಂಬೋದ ಪ್ರೇಮದಾಸ ಮೈದಾನದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ನಡೆಯಲಿದೆ. ಈ ಮ್ಯಾಚ್ ಟೀಮ್ ಇಂಡಿಯಾಗೆ ಪ್ರತಿಷ್ಠೆ ಆದರೆ ಪಾಕ್ಗೆ ಸೇಡಿನ ಸಮರವಾಗಿದೆ. ಉಭಯ ತಂಡಗಳು ಈಗಾಗಲೇ ತಲಾ 2 ಪಂದ್ಯಗಳಲ್ಲಿ ಗೆದ್ದಿದ್ದು ಹ್ಯಾಟ್ರಿಕ್ ಗೆಲುವಿಗಾಗಿ ಹೋರಾಡಲಿದೆ. ಇದರಲ್ಲಿ ಗೆದ್ದ ತಂಡ ಸೂಪರ್ 8ನಲ್ಲಿ ಸ್ಥಾನ ಬಹುತೇಕ ಖಚಿತಪಡಿಸಿಕೊಳ್ಳಲಿದೆ. ಇವತ್ತು ಭಾರತ ಮತ್ತು ಪಾಕ್ ಮಧ್ಯೆ ಹೈ ವೋಲ್ಟೇಜ್ ಮ್ಯಾಚ್ ಹಿನ್ನೆಲೆಯಲ್ಲಿ ಟೀಂ ಇಂಡಿಯಾಗೆ ಸಂಸದ ಬಸವರಾಜ ಬೊಮ್ಮಾಯಿ ಶುಭ ಕೋರಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಭಾರತ ಪಾಕಿಸ್ತಾನ ಪಂದ್ಯ ಯಾವತ್ತೂ ಪ್ರತಿಷ್ಠೆಯ ಕಣ. ನಾವು ಸತತ 7 ಬಾರಿ ಗೆದ್ದಿದ್ದೇವೆ. 8ನೇ ಬಾರಿಗೂ ನಾವೇ ಗೆಲ್ತೀವಿ. ಪಾಕಿಸ್ತಾನವನ್ನ ಏಷ್ಯಾ ಕಪ್ನಲ್ಲಿ ಸೋಲಿಸಿದ್ದೇವೆ. ಈ ವರ್ಲ್ಡ್ ಕಪ್ನಲ್ಲೂ ಪಾಕಿಸ್ತಾನವನ್ನ ಸೋಲಿಸ್ತೀವಿ ಅಂತಂದ್ರು. ಇನ್ನು ಇದೇ ವೇಳೆ ಸಚಿವ ಎಂಬಿ ಪಾಟೀಲ್, ಶಾಸಕ ಶ್ರೀವತ್ಸ ಕೂಡ ಟೀಂ ಇಂಡಿಯಾಗೆ ಶುಭ ಕೋರಿದ್ದಾರೆ. ಇನ್ನು ಟೀಂ ಇಂಡಿಯಾಗೆ ರಾಜ್ಯದ ಹಲವು ಜಿಲ್ಲೆಗಳ ಕ್ರಿಕೆಟ್ ಅಭಿಮಾನಿಗಳು ವಿಶ್ ಮಾಡಿದ್ದಾರೆ. ಪಾಕ್ ವಿರುದ್ಧ ಇಂಡಿಯಾ ಪಂದ್ಯ ಗೆದ್ದೇ ಗೆಲ್ಲುತ್ತೆ. ಇಂಡಿಯಾ ಗೆಲುವಿಗಾಗಿ ನಾವೆಲ್ಲ ಗಾತ್ರದಿಂದ ಕಾಯ್ತಿದ್ದೇವೆ. ಟೀಂ ಇಂಡಿಯಾಗೆ ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡಿದ್ದಾರೆ. ಮಗಳ ನಿಶ್ಚಿತಾರ್ಥ ಸಮಾರಂಭಕ್ಕೆ ಡಿಕೆ ಶಿವಕುಮಾರ್ ಅವರನ್ನ ಸಂಸದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆಹ್ವಾನಿಸಿದ್ದಾರೆ. ಸದಾಶಿವನಗರದಲ್ಲಿರುವ ನಿವಾಸಕ್ಕೆ ಆಗಮಿಸಿ ಇದೇ ಫೆಬ್ರವರಿ 19ರಂದು ನಿಶ್ಚಯಗೊಂಡಿರುವ ಮಗಳ ನಿಶ್ಚಿತಾರ್ಥಕ್ಕೆ ಆಗಮಿಸುವಂತೆ ಆಹ್ವಾನ ಕೊಟ್ಟಿದ್ದಾರೆ. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾರೆ. ಪತ್ನಿ ಜೊತೆಗೆ ದೇಗುಲಕ್ಕೆ ಭೇಟಿ ನೀಡಿದ ರಿಷಬ್ ಶೆಟ್ಟಿ ಮೂಕಾಂಬಿಕಾ ದೇವಿ ದರ್ಶನ ಪಡೆದುಕೊಂಡಿದ್ದಾರೆ. ಈ ವೇಳೆ ಕ್ಷೇತ್ರದ ವತಿಯಿಂದ ರಿಷಬ್ ದಂಪತಿಗೆ ಗೌರವ ಸಲ್ಲಿಸಲಾಗಿದೆ. ಸದ್ಯ ಕುಂದಾಪುರದಲ್ಲಿ ನೆಲೆಸಿರುವಂತಹ ರಿಷಬ್ ಅವರು ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ.